ನಮಸ್ಕಾರ ಸ್ನೇಹಿತರೆ, ಚಿಗುರು ಡಿಫೆನ್ಸ್ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಸೈನ್ಸ್ನ ಆಯ್ದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ಈ ಅಗ್ನಿವೀರ್ ಒಂದು ಎಕ್ಸಾಮ್ ಏನಿದೆ ಜೂನ್ 1ನೇ ತಾರೀಕಿಂದ ಆರಂಭ ಆಗ್ತಿದ್ದು ಜೂನ್ 26 ತನಕ ಕಂಟಿನ್ಯೂಸ್ ಆಗಿ ಇದೆ. ಸೊ ಈ ಒಂದು ಅಗ್ನಿವೀರ್ ಡಿಫೆನ್ಸ್ ಅಕಾಡೆಮಿಲಿ ನಿಮಗೋಸ್ಕರ ಈ ಅಗ್ನಿವೀರ್ನ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟಿಂದ 46 ಪ್ರಶ್ನೆ ಪತ್ರಿಕೆ ಇದಾವೆ. ಅದನ್ನ ತೊಗೊಂಡ್ಬಿಟ್ಟು ಅದರೊಳಗೆ ಸೈನ್ಸ್ ಕ್ವಶನ್ ಏನಿದಾವೆ ಅವನ್ನೆಲ್ಲ ತಗೊಂಡು ಒಂದು ಕ್ಲಾಸ್ ಮಾಡ್ತಾ ಇದ್ದೀವಿ. ಇದು ನಿಮಗೆ ರಿವಿಷನ್ಗೆ ಯೂಸ್ ಆಗುವಂಥದ್ದು. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಕ್ವಶನ್ ಪರ್ಲಿ ಲಾಜಿಕ್ ಹುಡುಕಬೇಕು, ಆಮೇಲೆ ಟ್ರಿಕ್ಸ್ ಹುಡುಕಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಸೊ ಹಾಗಿದ್ರೆ ಫಸ್ಟ್ ಪ್ರಶ್ನೆಗೆ ಹೋಗೋಣ ಅಂತ. ಇಲ್ಲಿ ನೋಡಿ, ಪ್ರತಿಫಲನದ ನಿಯಮದ ಪ್ರಕಾರ ಪತನ ಕೋನವು ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಡ್ಯಾಶ್ ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟಿಗೆ ಇದು ಬೆಳಕಿನ ಮೇಲೆ ಕೇಳುವಂತ ಒಂದು ಕ್ವಶನ್. ಸೊ ಬೆಳಕಿನ ಮೇಲೆ ನಾರ್ಮಲ್ ಆಗಿ ಯಾವೆಲ್ಲ ಕ್ವಶನ್ ರೈಸ್ ಆಗ್ತಾ ನೋಡ್ಬೇಕಾಗತ್ತಾ, ಬೆಳಕಿನ ಪ್ರತಿಫಲನ ಮತ್ತೆ ಬೆಳಕಿನ ವಕ್ರೀಭವನ ಮೇಲೆ ಇರುವಂತದ್ದು. ಸೊ ಬೆಳಕಿನ ಪ್ರತಿಫಲನ ಅಂದ್ರೆ ಏನಪ್ಪ, ನಾರ್ಮಲ್ ಆಗಿ ಒಂದು ಸರ್ಫೇಸ್ ಇದೆ ಅಂತ ಅನ್ಕೊಳ್ಳಂತೆ. ಸೊ ಇಲ್ಲಿ ಬಿದ್ದಂತ ಬೆಳಕಿನ ಕಿರಣ ಇದೆ ರಿಫ್ರಾಕ್ಟ್ ಆಗುವಂಥದ್ದು ಅಥವಾ ಪ್ರತಿಫಲನ ಹೊಂದುವಂಥದ್ದು, ಇದಕ್ಕೆ ಬೆಳಕಿನ ಪ್ರತಿಫಲನ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಬೆಳಕಿನ ವಕ್ರೀಭವನ ನೆನಪಿಟ್ಕೊಳ್ಳಿ. ಒಂದು ಮಾಧ್ಯಮದ ಮೂಲಕ ಬೆಳಕು ಹಾದುವಾಗ ಏನಾಗುತ್ತಾ, ಈ ಬೆಳಕಿನ ಕಿರಣ ಬಾಗ್ತದ, ಇದು ಬೆಳಕಿನ ವಕ್ರೀಭವನ. ಇವೆರಡು ಅಂಶಗಳನ್ನು ನೆನಪಿಟ್ಕೋಬೇಕಾಗ್ತದ. ಇಲ್ಲಿ ಏನ್ ಕೇಳಿದ್ದಾರೆ, ಪ್ರತಿಫಲನದ ನಿಯಮ. ಸೊ ಹಾಗಿದ್ರೆ ಬೆಳಕಿನ ಪ್ರತಿಫಲನ ನಿಯಮಗಳು ಏನದಪ್ಪ ಫಸ್ಟಿಗೆ. ಸೊ ಫಸ್ಟಿಗೆ ನೋಡೋಣ ಅಂತ, ಆ ಪ್ರತಿಫಲನ ನಿಯಮಗಳು ಏನಾದ ನೋಡೋಣ ಅಂತ. ಸೊ ಬೆಳಕಿನ ಪ್ರತಿಫಲನ ನಿಯಮಗಳಂದಾಗ ಎರಡಿದೆ. ಸೊ ಒಂದೇನು ಏನ್ ಹೇಳ್ತಾರೆ, ಪ್ರತಿಫಲನ ನಿಯಮ ಪ್ರಕಾರ ಪತನ ಕೋನವು ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಸೊ ಈ ಬಿದ್ದಂತ ಕೋನ ಕಿರಣ ಏನಿಲ್ಲ, ಇದು ಪತನ ಕಿರಣ ಅಥವಾ ಪತನ ಕೋನ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ ಇದು ಪ್ರತಿಫಲನ ಕೋನ. ಇವೆರಡು ಏನಾಗಿರ್ತದೆ ಅಂತ ಕೇಳ್ತಾರೆ, ಇದು ಸಮನಾಗಿರ್ತದ. ಸೊ ಹಾಗೆ ಇಲ್ಲಿ ಕೇಳುವಂತ ಕ್ವಶನ್ಗೆ ಆನ್ಸರ್ ಯಾವ್ದು ಬರ್ತದ ಆಗಿದ್ರೆ ಸಮನಾಗಿರ್ತದ. ಆಮೇಲೆ ಇನ್ನೊಂದು ಬರ್ತದ, ಏನ್ ಕೇಳ್ತಾರೆ, ಇನ್ನೊಂದು ಪ್ರತಿಫಲನದ ನಿಯಮ ಬರ್ತದ. ಈ ಒಂದು ಆಂಗಲ್ ಏನಿದೆ ಇದು ಎಷ್ಟು ಡಿಗ್ರಿ ಅಂತ ಕೇಳ್ತಾರೆ, ಇದು 90 ಡಿಗ್ರಿ ಇರುವಂಥದ್ದು, ಮಸ್ಟ್ ಅಂಡ್ ಶುಡ್ ಇರುವಂಥದ್ದು. ಇವೆರಡು ಪ್ರತಿಫಲನ ನಿಯಮಗಳಾಗ್ತವೆ, ಬೆಳಕಿನ ಪ್ರತಿಫಲನ ನಿಯಮಗಳು. ಅದೇ ರೀತಿಯಾಗಿ ಬೆಳಕಿನ ಪ್ರತಿಫಲನದಲ್ಲಿ ಏನಾಗುತ್ತೆ, ಸಂಪೂರ್ಣ ಆಂತರಿಕ ಪ್ರತಿಫಲನ ಹಾಗೆ ಪ್ರತಿಫಲನ ಇವೆರಡರ ಅನ್ವಯವಿದೆ ಅಂತ ಕೇಳ್ತಾರೆ. ಸಂಪೂರ್ಣ ಆಂತರಿಕ ಪ್ರತಿಫಲನದಾಗ ನಾರ್ಮಲ್ ಆಗಿ ರಿಪೀಟೆಡ್ ಕ್ವಶನ್ ಇರುವಂಥದ್ದು ಆಪ್ಟಿಕಲ್ ಫೈಬರ್ ಕೇಬಲ್, ಹೌದಾ, ದ್ಯುತಿ ತಂತುಗಳು ಅಂತ ಏನು ಕರಿತಿಲ್ಲ, ಆ ದ್ಯುತಿ ತಂತುಗಳಲ್ಲಿ ಆ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗ್ತದೆ. ಅದೇ ರೀತಿಯಾಗಿ ಈಗ ಒಂದು ನಾವೇನೋ ಮಿರರ್ ಎಲ್ಲ ಏನು ಟೋಟಲ್ ಆಗಿ ನಮ್ಮೊಂದು ಮೂರ್ತಿ ಅಂತ ಹೇಳ್ತೀವಿ ಅಥವಾ ನಮ್ಮೊಂದು ಚಿತ್ರ ನೋಡ್ತಿರ್ತೀವಲ್ಲ, ಅದಕ್ಕೆ ಕಾರಣ ಯಾವುದು, ಬೆಳಕಿನ ಪ್ರತಿಫಲನ. ಯಾಕಂದ್ರೆ ಇನ್ನೊಂದು ಕಡೆ ಆ ಮೇಲ್ಮೈ ಏನಿದೆ ಹೊಳಪು ಹೊಂದಿರುವಂಥದ್ದು ಬ್ಯಾಕ್ ಸೈಡ್ ಏನಿದೆ ಪೂರ್ತಿ ಕವರ್ ಆಗಿರ್ತದೆ, ಅಂದ್ರೆ ಬೆಳಕನ್ನ ಪಾಸ್ ಮಾಡಂಗಿಲ್ಲ. ಅದೇ ಬೆಳಕಿನ ವಕ್ರೀಭವನ ಅಂದ್ರೆ ಏನಾಗುತ್ತೆ, ಆ ಮಾಧ್ಯಮ ಮೂಲಕ ಪಾಸ್ ಆಗಿ ಹೋಗ್ತದೆ. ಅದು ಹೆಂಗಪ್ಪ ಅಂದ್ರೆ ಈಗ ನೀರಿನ ಮೂಲಕ ಬಾಗಿ ಹೋಗುವಂಥದ್ದು ಬೆಳಕಿನ ಕಿರಣ. ಸೊ ಅದಕ್ಕೆ ಏನ್ ಕೇಳ್ತಾವೆ, ಬೆಳಕಿನ ವಕ್ರೀಭವನ. ಅಲ್ಲಿ ಏನಾಗುತ್ತೆ, ಮೂವ್ಮೆಂಟ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಈಗ ಕೆಳಗಿದ್ದಂತ ನೀರಿಗಿಂತ ಮೀನ್ ನಮ್ಗೆ ಹತ್ರ ಕಾಣೋದು, ಅಥವಾ ಮೀನ್ ನಾವು ನೀರಿನಾಗಿದ್ದಾಗ ಹೊರಡಿದ್ದಾರು ದೂರ ಇದ್ದಂಗೆ ಕಾಣೋದು. ಸೊ ಅವೆಲ್ಲ ಆಪ್ಷನ್ಸ್ ಏನಿದಲ್ಲ ಬೆಳಕಿನ ವಕ್ರೀಭವನ ಬರ್ತದೆ. ಪ್ರತಿಫಲನದಾಗ ಮಸ್ಟ್ ಅಂಡ್ ಶುಡ್ ಫಸ್ಟ್ ನೋಡಬೇಕಾಗಿದೇನು, ಸಿಂಪಲ್ ಆಗಿ ನಾವು ಕರಣಿ ಮುಂದೆ ನಿಂತಾಗ ನಮ್ಮಲ್ಲಿ ಕಾಣುವಂತ ಏನೋ ಚಿತ್ರ ಏನಿಲ್ಲ ಆಗಿರುವಂಥದ್ದು. ಅದೇ ರೀತಿ ಸಂಪೂರ್ಣ ಆಂತರಿಕ ಪ್ರತಿಫಲನ ಏನಿಲ್ಲ, ಅದು ಕೂಡ ಆಪ್ಟಿಕಲ್ ಫೈಬರ್ ಕೇಬಲ್ಗೆ ಅನ್ವಯ ಆಗುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಇಲ್ಲಿ ನೋಡಿ, ಇನ್ನೊಂದು ಸಿಂಪಲ್ ಆಗಿರುವಂತ ಒಂದು ಕ್ವಶನ್ ಕೇಳಿದ್ದಾರೆ. ಇಲ್ಲೇನೋ, ವಸ್ತುವಿನ ಬಿಸಿ ತುದಿಯಿಂದ ತಣ್ಣನೆಯ ತುದಿಗೆ ಶಾಖವನ್ನು ವರ್ಗಾಯಿಸುವ ಪ್ರಕ್ರಿಯೆನ ಏನೆಂದು ಕರೆಯುತ್ತಾರೆ. ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ಫ್ರಮ್ ದ ಹಾಟರ್ ಎಂಡ್ ಆಫ್ ಆಬ್ಜೆಕ್ಟ್ ಟು ದ ಕೋಲ್ಡರ್ ಎಂಡ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ 3 ರೀತಿಯ ಬರ್ತಾವೆ. ಯಾವಪ್ಪ, ನಾರ್ಮಲ್ ವಸ್ತುವಿನ ಸ್ಥಿತಿಗಳು 4 ಅಂತ ಹೇಳಿದ್ವಿ, ಯಾವುದು ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾ ಅಂತೇಳಿ ಅದನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆ ಘನ, ದ್ರವ, ಅನಿಲ ಮತ್ತು ಪ್ಲಾಸ್ಮಾದಲ್ಲಿ ಏನಿದೆ ಯಾವ ರೀತಿಯಾಗಿ ಮೂವ್ಮೆಂಟ್ ಆಗ್ತದೆ. ಸೊ ಇಲ್ಲಿ ಏನು ಕೇಳಿದರೆ, ಒಂದು ವಸ್ತುವಿನ ತುದಿ ಶಾಖ ಆಲ್ರೆಡಿನೋ ಕಾದದ, ಅದರ ನೆಕ್ಸ್ಟ್ ಇನ್ನೊಂದು ಕಡೆ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡು ಯಾವ ರೀತಿಯಾಗಿರ್ತದೆ. ಇಲ್ಲಿ ಇದಕ್ಕೊಂದು ಆನ್ಸರ್ ಏನಿದೆ, ವಹನ ಅಂದ್ರೆ ಘನ ವಸ್ತುಗಳಲ್ಲಿ ಯಾವ ರೀತಿಯಾಗಿ ಆ ಒಂದು ತಾಪ ಅಥವಾ ಟೆಂಪರೇಚರ್ ಇದೆ ಟ್ರಾನ್ಸ್ಫರ್ ಆಗಿದೆ, ಅದ್ರ ಬಗ್ಗೆ ಕೇಳುವಂಥದ್ದು. ಇವುಗಳನ್ನ ಅಂಶಗಳು ನೆನಪಿಟ್ಕೊಳ್ಳಿ. ಫಸ್ಟಿಗೆ ಘನ ಅಂತ ಅನ್ಕೊಳ್ಳೋಣ ಅಂತ. ಸೊ ಘನ ದ್ರವ ಅಂದಾಗ ವಹನದ ಮೂಲಕ ಏನಿದೆ, ಕಬ್ಬಿನ ಕಾಸಿರ್ತೀವಿ ನಾವು, ಒಂದ್ ಕಡೆ ಕಾದಿರ್ತದ, ಇನ್ನೊಂದ್ ಕಡೆ ಕಾದಿರಂಗಿಲ್ಲ. ಬಟ್ ಇವಾಗ ಕಂಟಿನ್ಯೂಸ್ ಆಗಿ ಆ ಒಂದು ಅಣುಗಳು ಏನಿದೆ ಮೂವ್ಮೆಂಟ್ ಆಗ್ತಾ ಆಗ್ತಾ ಏನಾಗುತ್ತೆ, ಟೋಟಲ್ ಆಗಿ ಕಾಯ್ತದ, ಎಲ್ಲ ಕಡೆ ಒಂದೇ ತರ ಟೆಂಪರೇಚರ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅದಕ್ಕೆ ವಹನ ಈ ಕ್ವಶನ್ ಅಲ್ಲಿ ಕೇಳುವಂಥದ್ದು. ಅದೇ ರೀತಿಯಾಗಿ ದ್ರವ ಅಥವಾ ಲಿಕ್ವಿಡ್ ಅಂತ ಏನು ಕರಿತೀವಿ, ಇದಕ್ಕೆ ಸಂವಹನ ಅಂತ ಕರಿತೀವಿ ನಾವು. ವಹನ ಇದು ಇಂಗ್ಲಿಷ್ ಅಲ್ಲಿ ಕಂಡಕ್ಷನ್ ಅಂತ ಕರಿತೀವಿ. ಆಮೇಲೆ ಸಂವಹನಕ್ಕೆ ಕನ್ವೆನ್ಷನ್ ಅಂತ ಕರಿತೀವಿ.
ಆಮೇಲೆ ಇನ್ನೊಂದು ಅನಿಲ, ಇದು ವಿಕಿರಣದ ಮೂಲಕ ಅಥವಾ ರೇಡಿಯೇಷನ್ ಮೂಲಕ. ಇಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ಬೋದು, ವಸ್ತುವಿನ 4ನೇ ಸ್ಥಿತಿ ಯಾವುದು ಅಂತ ಕೇಳಿದ್ರು. ಮೊನ್ನೆ ಕ್ಲಾಸಲ್ಲಿ ಆಲ್ರೆಡಿ ಇದೆ ಪ್ಲಾಸ್ಮಾ ಅಂತ ಹೇಳುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಅಂಶದಲ್ಲಿ ಯಾವ ರೀತಿಯಾಗಿ ಅಣುಗಳು ಒತ್ತೊತ್ತಾಗಿದ್ದಾವೆ ಅದರ ಮೇಲೆ ಕ್ವಶನ್ ರೈಸ್ ಆಗ್ತದೆ. ಸೊ ಇಲ್ಲಿರುವಂತಹ ಬೇರೆ ಆಪ್ಷನ್ಗಳನ್ನ ನೋಡ್ಕೊಂತ ಹೋದಂತೆ ಆಸ್ಮಾಸಿಸ್, ಇದು ಯಾಕಪ್ಪ ಆನ್ಸರ್ ಆಗಂಗಿಲ್ಲ. ಆಸ್ಮಾಸಿಸ್ ಅಂದಾಗೇನು ಒಂದು ಲಿಕ್ವಿಡ್ ಅಥವಾ ಒಂದು ದ್ರಾವಣ ಏನಿದೆಯಲ್ಲ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಮೂಲಕ ಹೋಗುವಂಥದ್ದು. ಫಾರ್ ಎಕ್ಸಾಂಪಲ್ ಈಗ ನೀರು, ಹೌದಾ, ಹೈ ಡೆನ್ಸಿಟಿಯಿಂದ ಲೋ ಡೆನ್ಸಿಟಿ ನಾವು ಮೂವ್ಮೆಂಟ್ ಆಗೋದು. ಬಟ್ ಇಲ್ಲೊಂದು ಏನಿರ್ತದೆ, ಲೇಯರ್ ಇರ್ತದೆ, ಸೆಮಿ ಪರ್ಮಿಯಬಲ್ ಲೇಯರ್ ಅಂತ ಕರಿತೀವಿ ನಾವು. ಸೊ ಆ ಲೇಯರ್ ಇದ್ರೆ ಆಸ್ಮಾಸಿಸ್ ಅಂತ ಕರಿತೀವಿ. ಒಂದ್ ವೇಳೆ ಹೈ ಕಾನ್ಸಂಟ್ರೇಷನ್ ಅಥವಾ ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಮೂವ್ಮೆಂಟ್ ಆಗ್ತಾ ಇತ್ತು, ಅಲ್ಲಿ ಯಾವುದೇ ಒಂದು ಲೇಯರ್ ಇಲ್ಲ, ಪರ್ಮಿಬಲ್ ಲೇಯರ್ ಇಲ್ಲ ಅಥವಾ ಪದರ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ಅದನ್ನ ಡೆಫ್ಯೂಷನ್ ಅಂತ ಕರಿತೀವಿ ನಾವು. ಸೊ ಇವೆರಡು ಇದಕ್ಕೆ ಸಂಬಂಧ ಪಡದೇ ಇರುವಂತದ್ದು. ಆಮೇಲೆ ಶಾಖದ ಒಂದು ಟ್ರಾನ್ಸ್ಫರ್ ಅಂತ ಅಂಶಗಳನ್ನು ಹೇರೋದು ಯಾವುದು, ವಹನ ಮತ್ತೆ ಸಂವಹನ. ಇಲ್ಲಿ ಕೇಳಿದ ವಸ್ತುವಿನ ಬಿಸಿದ, ಇಲ್ಲಿ ಇದು ಸಾಲಿಡ್ ಅಥವಾ ಘನ ವಸ್ತುವನ್ನು ಕೇಳಿದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ವಹನ ಬರ್ತದೆ, ಸಂವಹನ ಬರಂಗಿಲ್ಲ. ಸೊ ಹಾಗಿದ್ರೆ ಮುಂದಿನ ಪ್ರಶ್ನೆ ಹೋಗೋಣ ಅಂತೆ. ಧ್ವನಿ ತರಂಗಗಳ ಯಾವ ಗುಣವು ಅದರ ತೀಕ್ಷ್ಣತೆ ಅಥವಾ ತಾರತ್ವವನ್ನು ನಿರ್ಧರಿಸುತ್ತದೆ? ತೀಕ್ಷ್ಣತೆ ಅಂದಾಗ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗ್ತದೆ ಬಹಳ ಜನಕ್ಕೆ. ಪಿಚ್ ಅಥವಾ ಶಿಲ್ನೆಸ್ ಅಂತ ಕರಿತೀವಿ ನಾವು. ಈಗ ನಾರ್ಮಲ್ ಆಗಿ ತೀಕ್ಷ್ಣತೆ ಜಾಸ್ತಿ ಇದ್ರ, ಫಾರ್ ಎಕ್ಸಾಂಪಲ್ ಈಗ ಹೆಣ್ಮಕ್ಳು ವಾಯ್ಸು, ಸೊ ಅಲ್ಲಿ ಗುಡು, ಹೌದಾ, ತೀಕ್ಷ್ಣತೆ ಜಾಸ್ತಿ ಅದ, ಹೌದಾ. ಸೊ ಹಾಗಿದ್ರೆ ಅದಕ್ಕೆ ಕಾರಣ ಏನಂತ ಕೇಳಿದಾರೆ. ಇಲ್ಲಿ ಲೌಡ್ನೆಸ್ ಅಂತೂ ಬರಂಗಿಲ್ಲ, ನಾರ್ಮಲ್ ಆಗಿ ಶಬ್ದಕ್ಕೆ ಸಂಬಂಧಪಟ್ಟಂಗೆ ಇವು ಮೂರು ಇದಾವೆ. ಬಟ್ ಇಲ್ಲಿ ಆನ್ಸರ್ ಯಾವ್ದಪ್ಪ? ಆನ್ಸರ್ ಫಸ್ಟ್ ನೋಡೋಣಂತೆ, ಫ್ರೀಕ್ವೆನ್ಸಿ. ಯಾವಾಗ ಹೈ ಫ್ರೀಕ್ವೆನ್ಸಿ ಇರ್ತದೆ ಅಥವಾ ಆವರ್ತನ, ಫ್ರೀಕ್ವೆನ್ಸಿ ಏನಪ್ಪ, ಫಾರ್ ಎಕ್ಸಾಂಪಲ್ ಈಗ ಶಬ್ದ ಮೂಮೆಂಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಂತ, ಎರಡು ಕ್ರಸ್ಟ್ ನಡುವಿಂದು ಅಥವಾ ಎರಡು ಟ್ರಪ್ ನಡುವಿಂದು ಈ ಒಂದು ಏನಿದೆಯಲ್ಲ, ಈ ಡಿಸ್ಟೆನ್ಸ್ ಏನಿಲ್ಲ ಫ್ರೀಕ್ವೆನ್ಸಿ ಅಂತ ನಾವು ಕರಿತೀವಿ ನಾವು. ಓಕೆ, ಅದೇ ರೀತಿಯಾಗಿ ಈ ಒಂದು ಇಲ್ಲಿದೆಯಲ್ಲ, ಇದಕ್ಕೆ ಫ್ರೀಕ್ವೆನ್ಸಿ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ ತರಂಗ ದೂರ ಅಥವಾ ಈಗ ವೇವ್ ಲೆಂತ್ ಅಂತ ಕರಿತಿಲ್ಲ, ಇದು ತರಂಗ ದೂರ ಆಗುತ್ತೆ, ವೇವ್ ಲೆಂತ್, ಹೌದಾ. ಆಂಪ್ಲಿಟ್ಯೂಡ್ ಏನಿದೆಯಲ್ಲ, ಈ ಆಂಪ್ಲಿಟ್ಯೂಡ್ ಅಂದಾಗ ಜಾಸ್ತಿ ಇದ್ದಾಗ, ಫಾರ್ ಎಕ್ಸಾಂಪಲ್ ಗಂಡು ಮಕ್ಕಳ ವಯಸ್ಸು ಏನಿದೆಲ್ಲ ಆಂಪ್ಲಿಟ್ಯೂಡ್ ಜಾಸ್ತಿ ಇತ್ತಂದ್ರೆ ನಮ್ದು ಗಡಸು ಧ್ವನಿ ಅಂತ ಕರಿತೀವಿ ನಾವು, ಹೆಣ್ಣು ಮಕ್ಕಳು ಚೀರ್ ಧ್ವನಿ ಅಂತ ಕರಿತೀವಿ ನಾವು. ಸೊ ಆ ಚೀರ್ ಧ್ವನಿ ಕಾರಣ ಏನು, ಫ್ರೀಕ್ವೆನ್ಸಿ. ಅದೇ ಗಂಡು ಮಕ್ಕಳ ನಾವು ಬೇಸ್ ವಾಯ್ಸ್ ಅಂತ ಏನು ಜಾಸ್ತಿ ಅಂತ ಕರಿತಿಲ್ಲ, ಅದಕ್ಕೆ ಕಾರಣ ಏನು, ಆಂಪ್ಲಿಟ್ಯೂಡ್ ಅಥವಾ ಆಯಾಮ ಅಂತ ಕರಿತಿಲ್ಲ, ಅದಿರುವಂಥದ್ದು. ಅದೇ ವೇವ್ ಲೆಂತ್ ಜಾಸ್ತಿ ಇತ್ತಂದ್ರೆ ಏನಾಗುತ್ತೆ, ಇಲ್ಲಿ ಫ್ರೀಕ್ವೆನ್ಸಿ ಸಂಬಂಧಪಟ್ಟಂಗಿದು, ಫ್ರೀಕ್ವೆನ್ಸಿ ಹೈ ಆಗೋದು ಅಥವಾ ಲೋ ಆಗೋದು ಅದಕ್ಕೆ ಸಂಬಂಧಪಟ್ಟದ್ದು. ಅದೇ ರೀತಿಯಾಗಿ ಎಷ್ಟು ಸ್ಪೀಡಲ್ಲಿ ಸೌಂಡ್ ಅಥವಾ ಒಂದು ಧ್ವನಿಯ ಒಂದು ಅಲೆಗಳಿಂದಾಗ ಮೂವ್ಮೆಂಟ್ ಆಗ್ತವೆ ಅದರ ಬಗ್ಗೆ ಹೇಳುವಂಥದ್ದು ವೇವ್ ಲೆಂತ್. ಸೊ ಹಾಗಿದ್ರೆ ಆನ್ಸರ್ ಯಾವಾಗ್ತದೆ, ಫ್ರೀಕ್ವೆನ್ಸಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತೆ. ಆಧುನಿಕ ಕಾಲದಲ್ಲಿ MCBಗಳನ್ನ ವಿದ್ಯುತ್ ಫ್ಯೂಸ್ ಬದಲಿಗೆ ಹೆಚ್ಚಾಗಿ ಬಳಸಲಾಗುತ್ತಿದೆ. MCBಯ ಪೂರ್ಣ ರೂಪ ಯಾವುದು? ನಾರ್ಮಲ್ ಆಗಿ ಈ ಒಂದು ಮನೆಯಲ್ಲಿ ನಾವು ಕರೆಂಟ್ಗೆ ಸಪ್ಲೈ ಮಾಡುವಂತ ಟೈಮಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಕಂಟ್ರೋಲ್ ಮಾಡಕ್ಕಂತ ಫ್ಯೂಸ್ ಇಟ್ಟಿರ್ತೀವಿ. ಸೊ ಈಗ ಹೊಸದಾಗಿ ರೀಸೆಂಟ್ ಆಗಿ ಅಥವಾ ಈ ಒಂದು 10-20 ವರ್ಷಗಳಿಂದ ಏನಾಗಿದೆ, MCBಗಳನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಆ MCBಯ ಲಾಂಗ್ ಫಾರ್ಮ್ ಏನಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಿದೆ, ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ ಏನಿಲ್ಲ, ಇದು ಆನ್ಸರ್ ಆಗ್ತದೆ MCB ಅಂದ್ರೆ. ಸೊ ಇದ್ರ ಕೆಲಸ ಏನಪ್ಪ, ಫ್ಯೂಸ್ಗೂ ಇದಕ್ಕೂ ಏನ್ ಡಿಫ್ರೆನ್ಸ್? ಫ್ಯೂಸ್ ನಾರ್ಮಲ್ ಆಗಿ ಏನಾಗ್ತದೆ, ಆ ಒಂದು ತಾಮ್ರದ ತಂತಿ ಇರುತ್ತಲ್ಲ ಅದನ್ನ ಸುಟ್ಟು ಬಿಟ್ಟು ಕನೆಕ್ಷನ್ ಕಟ್ ಮಾಡ್ಬಿಡ್ತದೆ. ಬಟ್ ಈ MCB ಅಂತ ಅಂದಾಗ ಏನಾಗುತ್ತೆ, ಇದು ಎರಡು ರೀತಿಯಾಗಿ ವರ್ಕ್ ಆಗುತ್ತೆ. ಆಟೋಮೆಟಿಕ್ ಲೋಡ್ ಶಿಫ್ಟ್ ಆದ ತಕ್ಷಣ ಬಟನ್ ಬಂದ್ ಆಗ್ಬಿಡ್ತದೆ, ಅಂದ್ರೆ ಪವರ್ ಸಪ್ಲೈ ಬಂದ್ ಮಾಡ್ಬಿಡ್ತದೆ. ಅವಾಗ ಏನಾಗುತ್ತೆ, ಯಾವುದೇ ಡ್ಯಾಮೇಜ್ ಆಗಲ್ಲ. ಸೊ ಇಲ್ಲಿ ಲೋಡ್ ವೇರಿಯೇಷನ್ ಆದಾಗ, ಎಲೆಕ್ಟ್ರಿಸಿಟಿ ಲೋಡ್ ವೇರಿಯೇಷನ್ ಆದಾಗ, ಅದೇ ರೀತಿಯಾಗಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಎರಡೂ ಟೈಮಲ್ಲಿ MCB ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿಯಾಗಿ ಮತ್ತೆ ಮತ್ತೆ ನಾವು ಫ್ಯೂಸ್ ಚೇಂಜ್ ಮಾಡೋಕ್ಕೂ ಅವಶ್ಯಕತೆ ಇರಂಗಿಲ್ಲ, ಅದಕ್ಕೋಸ್ಕರ MCB ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಹೋಗೋಣ ಅಂತ. ಕೆಳಗಿನಲ್ಲಿ ಯಾವುದು ದ್ರವ್ಯದ ಪರಿಮಾಣವನ್ನು ಅಳೆಯಲು ಬಳಸುವ ಏಕಮಾನವಲ್ಲ? ಪರಿಮಾಣ ಅಂದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ವಾಲ್ಯೂಮ್ ಬಗ್ಗೆ ಹೇಳುವಂಥದ್ದು. ಸೊ ದ್ರವ್ಯ ಯಾವುದೋ ಒಂದು ಲಿಕ್ವಿಡ್ ಅಂತ ಅನ್ಕೊಳ್ಳುವಂತ, ಅದರ ಪರಿಮಾಣ ಅಥವಾ ವಾಲ್ಯೂಮ್ ಅನ್ನ ಅಳೆಯೋದಕ್ಕೆ ಕೆಳಗಿನ ಯಾವುದನ್ನ ಬಳಸಲ್ಲ ಅಲ್ಲ ಅಂತ ಕೇಳಿದಾರೆ, ನೆನಪಿಟ್ಕೊಳ್ಳಿ. ನಾರ್ಮಲ್ ಆಗಿ ಲೀಟರ್ ಅಲ್ಲಿ ನಾವೇನ್ ಮಾಡ್ತೀವಿ, ಹಾಲು ಎಳಿತೀವಿ, ನೀರು ಎಳಿತೀವಿ, ಹೌದಿಲ್ಲ. ಮಿಲಿ ಲೀಟರ್ ಕೂಡ ಎಳಿತೀವಿ. ಘನ ಸೆಂಟಿಮೀಟರ್ಗಳಲ್ಲಿ ಏನ್ ಮಾಡ್ತೀವಿ, ಈ ಒಂದು ಡ್ಯಾಮಿನ ನೀರು ಬಿಡೋದು, ಅದರ ಬಗ್ಗೆ ಕೂಡ ನಾವು ಈ ವಾಲ್ಯೂಮ್ ಮೂರನ್ನು ಕೂಡ ಅಥವಾ ಏನ್ ಕರಿತೀವಿ ದ್ರವ್ಯದ ಪರಿಮಾಣವನ್ನ ಈ ಮೂರಲ್ಲೂ ಯೂಸ್ ಮಾಡ್ಬಿಟ್ಟು ನಾವು ಅಳಿತೀವಿ. ಆದ್ರೆ ಕ್ಯಾಲೋರಿ ಅದಕ್ಕೆ ಯೂಸ್ ಮಾಡ್ತೀವಿ, ಕ್ಯಾಲೋರಿನ ನಾರ್ಮಲ್ ಆಗಿ ಶಕ್ತಿಯನ್ನ ಅಥವಾ ಉಷ್ಣವನ್ನ ಎಷ್ಟು ಕೆಲಸ ಆಗಿದೆ ಅಂತ ನಾವು ಕಂಡುಹಿಡಿಯೋಕ್ಕೋಸ್ಕರ ಕ್ಯಾಲೋರಿ ಯೂಸ್ ಮಾಡ್ತೀವಿ. ಯಾವ್ದಲ್ಲ ಅಂತ ಕೇಳಿದಾನೆ, ಅದಕ್ಕೋಸ್ಕರ ಕ್ಯಾಲೋರಿ. ಸೊ ಹಾಗಾದ್ರೆ ಕ್ಯಾಲೋರಿ ಏನಪ್ಪ, ಒಂದು ದ್ರವ್ಯದ ಅಥವಾ ಏನು ಒಂದು ಗ್ರಾಮ್ ನೀರಿನ ಉಷ್ಣತೆಯನ್ನ 1 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಮಾಡಕ್ಕೆ
ಅಪ್ಲೈ ಆಗುವಂಥ ಉಷ್ಣತೆ ಇಲ್ಲ, ಅದಕ್ಕೆ ಕ್ಯಾಲೋರಿ ಅಂತ ಕರೀತಾರೆ. ಸೊ ಇದನ್ನ ಸಿಂಪಲ್ ನೆನಪಿಟ್ಕೋಬೇಕಾಗತ್ತೆ. ಇನ್ನೊಂದು ನೆನಪಿಟ್ಕೊಳ್ಳಿ, ಈಗ ಒಂದು ಡ್ಯಾಮ್ ಇದೆ ಅಂತ ಅನ್ಕೊಳ್ಳೋಣ. ಡ್ಯಾಮ್ ಅಲ್ಲಿ ನಾವು ಯೂಸ್ ಮಾಡ್ತೇವೆ TMC ಅಂತ ಯೂಸ್ ಮಾಡ್ತೀವಿ, ಹೌದಾ? ಅದೇ ರೀತಿಯಾಗಿ ಕ್ಯೂಸೆಕ್ಸ್ ಅಂತ ಯೂಸ್ ಮಾಡ್ತೀವಿ, ಆಮೇಲೆ ಘನ ಅಡಿ ಅಥವಾ ಅಡಿ ಅಂತ ಯೂಸ್ ಮಾಡ್ತೀವಿ. ಸೊ ಈ ಮೂರು ಎದಕ್ಕೆ ಯೂಸ್ ಮಾಡ್ತಾರಪ್ಪ? TMC ಅಂದ್ರೆ ಏನು, ಕ್ಯೂಸೆಕ್ಸ್ ಅಂದ್ರೆ ಏನು, 1000 ಮಿಲಿಯನ್ ಕ್ಯೂಬಿಕ್ ಮೀಟರ್ ಅಂತ ನನಗೆ TMC ಅಂದ್ರೆ. ನಾರ್ಮಲ್ ಆಗಿ 1 TMC ಅಂದ್ರೆ 2831 ಏನಿದೆಲ್ಲ ಕೋಟಿ ಲೀಟರ್ಗಳು, ಅಷ್ಟು ಮಟ್ಟದ ನೀರಿಗೆ ಅಂತ ಕರಿತೀವಿ 1 TMC ಅಂತ ಕರಿತೀವಿ ನಾವು. ಸೊ ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ? ನಾರ್ಮಲ್ ಆಗಿ ಇಷ್ಟು TMC ನೀರು ಅದರಲ್ಲಿ ಸಂಗ್ರಹ ಆಗಿದೆ, ಅದನ್ನ ಹೇಳುವಂಥದ್ದು. ಅದೇ ರೀತಿಯಾಗಿ ಕ್ಯೂಸೆಕ್ಸ್ ಅಂದಾಗ ಇದು ನೀರಿನ ಹರಿವಿನ ಪ್ರಮಾಣ. ಏನ್ ಮಾಡ್ತಾರೆ? ಡ್ಯಾಮಿಂದ ನೀರು ಬಿಟ್ರೆ ಅಂತ ಅನ್ಕೊಳ್ಳುವಂತ. ಸೊ ಅವಾಗಿನೋ ಇಷ್ಟು ಕ್ಯೂಸೆಕ್ಸ್ ನೀರನ್ನ ಬಿಟ್ಟಿದೀವಿ ಅಂತ ಹೇಳಕ್ಕೆ ಯೂಸ್ ಮಾಡುವಂಥದ್ದು ಕ್ಯೂಸೆಕ್ಸ್. ಅದೇ ರೀತಿಯಾಗಿ ಎಷ್ಟು ಸಂಗ್ರಹ ಆಗಿದೆ ಅಥವಾ ಎಷ್ಟು ಎತ್ತರಕ್ಕೆ ಆ ಡ್ಯಾಮಿನ ನೀರು ನಿಂತದ ಅಂತ ಹೇಳೋದಕ್ಕೆ ಅಡಿಯಲ್ಲಿ ಯೂಸ್ ಮಾಡ್ತೇವೆ. ಸೊ ಇವುಗಳನ್ನು ಸ್ವಲ್ಪ ನೆನಪಿಟ್ಟುಕೊಡಿ, ಈ ಕ್ವಶನ್ಗಳು ಆಗುವಂತ ಚಾನ್ಸಸ್ ಜಾಸ್ತಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣಂತೆ. ದ್ರವ್ಯದ ಯಾವ ಭೌತಿಕ ಸ್ಥಿತಿಯಲ್ಲಿ ಅದರ ಕಣಗಳು ಚಲಿಸುವ ಸ್ವಾತಂತ್ರ್ಯ ಅತಿ ಕಡಿಮೆ ಹೊಂದಿರುತ್ತವೆ? ನಾ ಆಲ್ರೆಡಿ ಹೇಳಿದೆ, ಉಷ್ಣತೆ ಬಗ್ಗೆ ಹೇಳಿದ್ದ, ಕಂಡಕ್ಷನ್ ಬಗ್ಗೆ. ಸೊ ಯಾಕಪ್ಪ ಘನದಲ್ಲಿ ಆ ರೀತಿಯಾಗಿ ಮೂವ್ಮೆಂಟ್ ಆಗ್ತದೆ? ಸೊ ಇಲ್ಲಿ ಅತಿ ಕಡಿಮೆ ಸ್ವಾತಂತ್ರ್ಯ ಯಾವ್ದ್ರಲ್ಲದ? ಘನದಲ್ಲಿ. ಸಿಂಪಲ್ ಆಗಿರುವಂತ ಕ್ವಶನ್, ಇದನ್ನ ನೆನಪಿಟ್ಕೊಳ್ಳಿ. ಸೊ ಘನ, ದ್ರವ, ಅನಿಲಗಳು ಅಂತ ಅನ್ಕೊಂಡಾಗ ಇದು ಘನ ಅಂತ ಅನ್ಕೊಳ್ಳಂತೆ, ಇದು ದ್ರವ ಅನ್ಕೊಳ್ಳಂತೆ, ಇದು ಅನಿಲ ಅಂತ ಅನ್ಕೊಳ್ಳಂತೆ. ಸೊ ಇಲ್ಲಿ ಏನಿರ್ತದೆ, ಒತ್ತೊತ್ತಾಗಿರ್ತಾವೆ ಘನ ವಸ್ತುವಲ್ಲಿರುವಂಥದ್ದು. ಅದೇ ದ್ರವ ಅಂತ ಬಂದಾಗ ಸ್ವಲ್ಪ ಬಿಡಿ ಬಿಡಿ ಅಣುಗಳಿರುವಂಥದ್ದು. ಅನಿಲ ಅಂತ ಬಂದಾಗ ದಿಕ್ಕಾಪಾಲ ಹೋಗಿರ್ತಾವೆ. ಸೊ ಈ ರೀತಿಯಾಗಿ ಇರ್ತದೆ. ಈ ದ್ರವ್ಯಗಳಲ್ಲಿ ಯಾವ ಒಂದು 4 ಸ್ಥಿತಿಗಳಿರ್ತವೆ, ಪರ್ಟಿಕ್ಯುಲರ್ ಆಗಿ 3 ಸ್ಥಿತಿಗಳಲ್ಲಿ ಪ್ಲಾಸ್ಮಾ ಒಂದು ಬಿಟ್ಟು ಘನ, ದ್ರವ, ಅನಿಲಗಳಲ್ಲಿ ಯಾವ ರೀತಿಯಾಗಿ ಮೂವ್ಮೆಂಟ್ ಆಗಿರ್ತದೆ. ಸೊ ಅತಿ ಕಡಿಮೆ ಸ್ವಾತಂತ್ರ್ಯ ಒತ್ತೊತ್ತಾಗಿರೋದ್ರಲ್ಲಿ ಘನದಲ್ಲಿ. ಸೊ ಹಾಗಿದ್ರೆ ಆನ್ಸರ್ ಯಾವ್ದಾಗ್ತದೆ? ಘನ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಪಾಲಕ್ ಸೊಪ್ಪಿನಲ್ಲಿ ಯಾವ ಆಮ್ಲ ಕಂಡು ಬರುತ್ತದೆ? ಅಥವಾ ಸ್ಪಿನಾಚ್ ಅಂತ ಕರಿತೀವಿ ನಾವು, ಹೌದಾ? ಸ್ಪಿನಾಚ್ ಅನ್ನು ಸ್ವಲ್ಪ ಎನರ್ಜಿ ಜಾಸ್ತಿ ಬೇಕಾದಾಗ ಸ್ಪಿನಾಚ್ ಅನ್ನು ಯೂಸ್ ಮಾಡುವಂಥದ್ದು, ರುಬ್ಬಿಟ್ಟು ಹಾಕುವಂಥದ್ದು. ಸೊ ಹಾಗಿದ್ರೆ ಪಾಲಕ್ ಸೊಪ್ಪಿನಲ್ಲಿ ಯಾವ ಆಮ್ಲ ಕಂಡು ಬರ್ತದೆ ಅಂತ ಕೇಳಿದಾನೆ. ಇದಕ್ಕೆ ಫಸ್ಟ್ಗೆ ನೋಡೋಣ, ಮ್ಯಾಲಿಕ್ ಆಮ್ಲದಲ್ಲಿ ಯಾವ ಒಂದು ಹಣ್ಣದ. ಸೊ ಈ ಮ್ಯಾಲಿಕ್ ಆಮ್ಲ ಯಾವ್ದ್ರಲ್ಲಿ ಕಂಡು ಬರ್ತದ? ಇದನ್ನ ಅನ್ಕೊಂಡಾಗ ಏನಾಗತ್ತೆ, ಇದು ಸೇಬಿನಲ್ಲಿ ಕಂಡು ಬರುವಂಥದ್ದು. ಸೊ ಹಾಗಿದ್ರೆ ಇದಕ್ಕೂ ಸಂಬಂಧ ಇಲ್ಲ. ಸೊ ಇದು ಆನ್ಸರ್ ಅಲ್ಲ. ಸೊ ಅದೇ ರೀತಿಯಾಗಿ ಆಕ್ಸಾಲಿಕ್ ಆಮ್ಲ, ಎಸ್ ಅಫ್ಕೋರ್ಸ್ ಇದೆ, ಈ ಆನ್ಸರ್ ಅಂದ್ರೆ ರೈಟ್ ಆಗ್ತದೆ. ಪಾಲಕ್ ಸೊಪ್ಪು ಕಂಡು ಬರ್ತದೆ, ಪಾಲಕ್ ಸೊಪ್ಪಲ್ಲಿ ಇರುವಂಥದ್ದು ಆಕ್ಸಾಲಿಕ್ ಆಮ್ಲ. ಅದೇ ರೀತಿಯಾಗಿ ಬೇರೆ ಒಂದು ರೀತಿಯಲ್ಲಿ ಇರುವಂಥದ್ದು ಟಾಟಾರಿಕ್ ಆಮ್ಲ ಅಂತ ಅಂದಾಗ, ಈ ಟಾಟಾರಿಕ್ ಆಮ್ಲದಲ್ಲಿ ಏನಾಗುತ್ತೆ, ಒಂದು ದ್ರಾಕ್ಷಿ, ಆಮೇಲೆ ಹುಣಸೆ ಹಣ್ಣು. ಸೊ ಇದರಲ್ಲಿ ಕಂಡು ಬರುವಂಥದ್ದು ಯಾವುದು? ಟಾಟಾರಿಕ್ ಆಮ್ಲ. ಅದೇ ರೀತಿಯಾಗಿ ಅಸಿಟಿಕ್ ಆಮ್ಲ ಅಂದಾಗ ಇದು ವಿನೆಗರ್ ಕಂಡು ಬರುವಂಥದ್ದು. ಸೊ ಹಾಗಿದ್ರೆ ಆನ್ಸರ್ ಏನಾಗ್ತದೆ? ಆಕ್ಸಾಲಿಕ್ ಆಮ್ಲ ಅಥವಾ ಎರಡನೇದೇನಿಲ್ಲ, ಬಿ ಆನ್ಸರ್ ಇದೆ. ಇದು ಆನ್ಸರ್ ಸರಿ ಆಗ್ತದೆ. ಇವುಗಳನ್ನು ನೆನಪಿಟ್ಟುಕೊಳ್ಳಿ, ಯಾವ ಆಮ್ಲ ಯಾವ್ದ್ರಲ್ಲಿ ಕಂಡು ಬರ್ತದೆ. ಇದರ ಮೇಲೆ ನಾರ್ಮಲ್ ಆಗಿ ಎಲ್ಲ ಎಕ್ಸಾಮ್ಸ್ ಗಳಲ್ಲಿ ಕ್ವಶನ್ ಕೇಳುವಂಥದ್ದು, ರಿಪೀಟೆಡ್ಲಿ ಈ ಕ್ವಶನ್ ಗಳನ್ನ ಕೇಳ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಕೆಳಗಿನ ಯಾವ ಮೂಲ ವಸ್ತುವನ್ನ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಕಂಡು ಬರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಸ್ಟೇನ್ಲೆಸ್ ಸ್ಟೀಲ್ ಅಂದಾಗ ಒಂದು ಕಬ್ಬಿಣದ ಒಂದು ಅಲಾಯ್. ಸೊ ಇಲ್ಲಿ ನಾರ್ಮಲ್ ಆಗಿ ಯಾವ್ದಿದೆ? ಪೆರೆಸ್ ಒಂದು ಬರ್ತದೆ, ಆಮೇಲೆ ಕ್ರೋಮಿಯಂ ಬರ್ತದೆ, ಅದೇ ರೀತಿಯಾಗಿ ನಿಕ್ಕೆಲ್ ಏನಿದೆ ಇದಿರುವಂಥದ್ದು. ಸೊ ಈ ಮೂರು ಕೂಡಿ ಸ್ಟೇನ್ಲೆಸ್ ಸ್ಟೀಲ್ ಆಗುತ್ತೆ. ಸೊ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡ್ತಾರಪ್ಪ, ನಾರ್ಮಲ್ ನಾವು ಬರ್ಷ ಅಂತ ಕರಿತೀವಿ, ಹೌದಾ? ಗ್ಯಾಸ್ ಏನಿರ್ತಲ್ಲ ಯೂಸ್ ಮಾಡುವಂಥ ಗ್ಯಾಸ್ ಏನು ಕರಿತಿಲ್ಲ, ಆ ಬರ್ಷ ಸ್ಟೇನ್ಲೆಸ್ ಸ್ಟೀಲ್ ಇಂದ ಆಗುವಂಥದ್ದು. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ಈ ಕಬ್ಬಿಣದ ಒಂದು ಮಿಶ್ರ ಲೋಹಗಳು, ಅದೇ ರೀತಿಯಾಗಿ ತಾಮ್ರದ ಮಿಶ್ರ ಲೋಹಗಳ ಬಗ್ಗೆ ಕ್ವಶನ್ ರೈಸ್ ಆಗ್ತಾ ಇರ್ತವೆ. ಸೊ ಈ ಮೂರು ಕೂಡ ಏನಿದೆ ಯೂಸ್ ಆಗ್ತದೆ, ಇದು ಯೂಸ್ ಆಗಂಗಿಲ್ಲ, ಯಾವ್ದು ಕಂಡು ಬರುವುದಿಲ್ಲ ಅಂತ ಕೇಳಿದರೆ. ಸೊ ಹಾಗೆ ಆನ್ಸರ್ ಆಗ್ತದೆ ತಾಮ್ರ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ. ಕೆಳಗಿನ ಕ್ರಿಯೆಯಲ್ಲಿ ಅವಕ್ಷೇಪ ಯಾವುದು ಅಂತ ಕೇಳಿದ್ದಾರೆ. ಪ್ರೆಸಿಪಿಟೇಟ್. ಸೊ ಏನಪ್ಪ ಫಸ್ಟಿಗೆ ಪ್ರೆಸಿಪಿಟೇಟ್ ಅಂದ್ರೆ ಏನಪ್ಪ ಫಸ್ಟ್ ತಿಳ್ಕೊಬೇಕಾಗತ್ತಾ? ಎರಡು ದ್ರಾವಣಗಳು ಕೆಮಿಕಲ್ ಅಥವಾ ರಾಸಾಯನಿಕ ಕ್ರಿಯೆಯಲ್ಲಿ ತೊಡಗಿದಾಗ ಅಲ್ಲಿ ಉಂಟಾಗುವಂತ ಒಂದು ಘನವಸ್ತು, ಕರಗಲಾರದ ಒಂದು ಘನವಸ್ತು ಅಥವಾ ಘನವಸ್ತು ಏನು ಕರಿತಿಲ್ಲ, ಅದಕ್ಕೆ ಅವಕ್ಷೇಪ ಅಥವಾ ಪ್ರೆಸಿಪಿಟೇಟ್ ಅಂತ ಕರಿತೀವಿ ನಾವು. ಸೊ ಹಾಗಿದ್ರೆ ಇಲ್ಲಿ ಇದು ನಾರ್ಮಲ್ ಆಗಿ ನೆನಪಿಟ್ಕೊಳ್ಳಿ, ಯಾವ ರೀತಿಯಾಗಿದೆ ಇದು ನಾ ಆಲ್ರೆಡಿ ರಾಸಾಯನಿಕ ದ್ವಿಪಲ್ಲಟ, ಹೌದಾ? ಆಲ್ರೆಡಿ ಹೇಳಿದ್ನಲ್ಲ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ದ್ವಿಸ್ಥಾನಪಲ್ಲಟ, ರಾಸಾಯನಿಕ ಸಂಯೋಜನೆ, ರಾಸಾಯನಿಕ ವಿಭಜನೆ, ಹೌದಾ? ಇಲ್ಲಿರುವಂಥದ್ದು ಯಾವ ರೀತಿಯಾಗಿದೆ? AC+BD.
ಸೊ ಇಲ್ಲಿ ಯಾವ ರೀತಿ ಆಗಿದೆ ನೆನಪಿಟ್ಕೊಳ್ಳಿ, ಇದು ರಾಸಾಯನಿಕ ದ್ವಿಸ್ಥಾನ ಪಲಟ. ಇಲ್ಲಿ ನೋಡಿ ಸೋಡಿಯಂ ಕ್ಲೋರೈಡ್ ನ ಒಂದು ದ್ರಾವಣ, ಯಾವುದು ಸಿಲ್ವರ್ ನೈಟ್ರೇಟ್ ನ ದ್ರಾವಣದೊಂದಿಗೆ ಕಂಪೋಸಿಷನ್ ಎರಡು ಕೂಡಿ ರಾಸಾಯನಿಕ ಕ್ರಿಯೆ ಉಂಟಾದಾಗ ಏನಾಗುತ್ತೆ, ಇಲ್ಲಿ ಸಿಲ್ವರ್ ಕ್ಲೋರೈಡ್, ಅದೇ ರೀತಿಯಾಗಿ ಸೋಡಿಯಂ ನೈಟ್ರೇಟ್. ಸೊ ಇಲ್ಲಿ ಯಾವುದು ಅವಕ್ಷೇಪ ಅಂತ ಕೇಳಿದ್ದಾರೆ. ಈ ಸಿಲ್ವರ್ ಕ್ಲೋರೈಡ್ ಏನಿಲ್ಲ ಇದು ಅವಕ್ಷೇಪ ಆಗುತ್ತೆ, ಸೋಡಿಯಂ ನೈಟ್ರೇಟ್ ಕರಿ ಹೋಗ್ತದೆ ಆಟೋಮೆಟಿಕ್ ಆಗಿ. ಸೋಡಿಯಂ ನೈಟ್ರೇಟ್ ನ ದ್ರಾವಣ ಅಂತ ನಾವು ಕೇಳಿದೀವಿ, ಹೌದಿಲ್ಲ? ಸೊ ಹಾಗಾದಾಗ ಇದು ಬರಂಗಿಲ್ಲ. ಸೊ ಹಾಗಿದ್ರೆ NaCl ಅಲ್ಲ, Ag NO3 ಅಂತ ಇಲ್ವೇ ಇಲ್ಲ, ಅಲ್ಲಿ Na NO3 ಇಲ್ಲ. ಸೊ ಹಾಗಿದ್ರೆ ಇರುವಂತ ಆನ್ಸರ್ ಯಾವುದು? AgCl ಅಥವಾ ಸಿಲ್ವರ್ ಕ್ಲೋರೈಡ್ ಅಂತ ಕೇಳ್ತಲ್ಲ ಅದಿರುವಂತದ್ದು. ಸೊ ನೆಕ್ಸ್ಟ್ ಹೋಗೋಣ. ಆಗಿದ್ರೆ ಕೆಳಗಿನ ಯಾವ ಸಸ್ಯದಲ್ಲಿ ಏಕಲಿಂಗಿ ಪುಷ್ಪ ಕಂಡು ಬರುವುದಿಲ್ಲ? ಸೊ ಫಸ್ಟಿಗೆ ಏಕಲಿಂಗಿ ಪುಷ್ಪ ಮತ್ತೆ ದ್ವಿಲಿಂಗಿ ಪುಷ್ಪ ಅಂದ್ರೆ ಏನಪ್ಪ ಫಸ್ಟಿಗೆ? ಸೊ ಏಕಲಿಂಗಿ ಪುಷ್ಪ ಅಂದ್ರೆ ನಾರ್ಮಲ್ ಆಗಿ ಒಂದರಲ್ಲೇ ಏನಪ್ಪ ಈ ಒಂದು ಲಿಂಗದ ಒಂದು ನಾರ್ಮಲ್ ಆಗಿ ಸಂತಾನೋತ್ಪತ್ತಿ ಕ್ರಿಯೆ ಅಂತ ಅನ್ಕೊಳ್ಳೋಣ ಅಂತೆ, ಅಥವಾ ಪರಾಗಸ್ಪರ್ಶ ಕ್ರಿಯೆ ಅಂತ ಅಂತ ಎರಡೂ ಕೂಡ ಪುರುಷ ಮತ್ತು ಸ್ತ್ರೀ ಲಿಂಗಗಳು ಎರಡೂ ಕೂಡ ಒಂದರಲ್ಲೇ ಇದ್ರೆ ಏನಾಗತ್ತ ದ್ವಿಲಿಂಗಿ ಅಂತ ಕರಿತೀವಿ ನಾವು. ಅದೇ ಏಕಲಿಂಗಿ ಅಂದ್ರೆ ಪುರುಷ ಲಿಂಗ ಇದ್ರೆ ಪುರುಷ ಲಿಂಗ, ಸ್ತ್ರೀಲಿಂಗ ಇದ್ರೆ ಸ್ತ್ರೀಲಿಂಗ, ಆ ರೀತಿಯಾದಂತಹ ಅಂಶಗಳ ಹೊಂದಿರುವಂಥದ್ದು. ಯಾವುದ್ರಲ್ಲಿ ಕಂಡು ಬರುವುದಿಲ್ಲ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಯಾವಾಗ್ತದೆ? ಸಾಸಿವೆ. ಹೌದಾ? ಸೊ ಇಲ್ಲಿ ಎರಡು ಬರ್ತಾವ ಪಶಿ ಸಸ್ಯಗಳಲ್ಲಿ, ಯಾವುದು? ಕೇಸರ, ಹೌದಾ? ಆಮೇಲೆ ಅದೇ ರೀತಿಯಾಗಿ ಸ್ಟೆಮೆನ್ ಮತ್ತೆ ಸ್ಟೆಮ್ ಅಂತ ಕರಿತೀವಿ ನಾವು. ಸೊ ಆ ಒಂದು ಕೇಸರ ಏನಿದೆ, ಆ ಕೇಸರ ಮತ್ತೆ ಸ್ಟೆಮೆನ್ ಇದೆ, ಎರಡೂ ಕೂಡ ಕಂಡು ಬರುವಂಥದ್ದು ಯಾವ್ದ್ರಲ್ಲಿ ಕಂಡು ಬರ್ತದೆ? ಸಾಸಿವೆಯಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ಮತ್ತೆ ಯಾವ್ದಪ್ಪ? ದಾಸವಾಳ ಕಂಡು ಬರ್ತದೆ, ಹೌದಾ? ಬಟಾಣಿ ಒಳಗೆ ಕಂಡು ಬರ್ತದೆ, ಗುಲಾಬಿ ಒಳಗೆ ಕಂಡು ಬರ್ತದೆ. ನಾರ್ಮಲ್ ಆಗಿ ಹೂವಿನ ಯಾವುದಲ್ಲ ಅದ್ರೊಳಗೆ ಎರಡು ಕಂಡು ಬರ್ತದೆ. ಕೇಸರ ಮತ್ತೆ ಶಲಾಗ್ರೇನಿಲ್ಲ ಎರಡು ಒಂದರಲ್ಲೇ ಕಂಡು ಬರುವಂಥದ್ದು. ಅದೇ ರೀತಿಯಾಗಿ ಮೆಕ್ಕೆಜೋಳ, ಪಪ್ಪಾಯಿ ಮತ್ತೆ ಸೌತೆಕಾಯಿ ಇವುಗಳಲ್ಲಿ ಇವು ಏಕಲಿಂಗಿ ಪುಷ್ಪ ಆಗಿರ್ತಾವೆ, ಹೌದಾ? ಸೊ ಇದು ನೆನಪಿಟ್ಟುಕೊಳ್ಳಿ. ಕಂಡು ಬರುವುದಿಲ್ಲ ಅಂತ ಕೇಳಿದ್ರೆ ಇಂಡೈರೆಕ್ಟ್ ಆಗಿ ದ್ವಿಲಿಂಗಿ ಪುಷ್ಪ ಯಾವ್ದು ಅಂತ ಕೇಳಿದೆ ನಾವು ಇಲ್ಲಿ. ಕ್ವಶನ್ ಆಗಿ ಆನ್ಸರ್ ಯಾವಾಗ್ತದೆ? ಮಸ್ಟರ್ಡ್. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅಂತ. ಕೆಳಗಿನಲ್ಲಿ ಯಾವುದು ಆಂತರಿಕ ಗರ್ಭಧಾರಣೆಯಿಂದ ಸಂತಾನೋತ್ಪತ್ತಿ ಮಾಡುತ್ತದೆ? ಹೌದಾ? ಗರ್ಭಧಾರಣೆ ಆಲ್ರೆಡಿ ಸಂತಾನೋತ್ಪತ್ತಿಗೆ ಹೇಳ್ತಾ ಇದೆ. ಗರ್ಭಧಾರಣೆ ಅಂದಾಗ ಆಂತರಿಕ ಗರ್ಭಧಾರಣೆ ಮತ್ತೆ ಬಾಹ್ಯ ಗರ್ಭಧಾರಣೆ ಅಂತ ಬರ್ತದೆ. ಸೊ ಆಂತರಿಕ ಗರ್ಭಧಾರಣೆ ಅಂದ್ರೆ ಏನಪ್ಪ? ಏನು ಹೆಣ್ಣು ಮತ್ತು ಗಂಡು ಜನನಾಂಗದಂತ ಆ ಒಂದು ಅಂಶಗಳಿದಾವೆ, ಅಂಡಾಣು ಮತ್ತೆ ವೀರ್ಯಾಣುಗಳು ಅಥವಾ ಪರಾಣುಗಳು ಅಂತ ಏನು ಕರಿತೀವಲ್ಲ, ಅವೆರಡು ಸ್ತ್ರೀಯ ದೇಹದಲ್ಲಿ ಒಳಗಡೆನೆ ಎಲ್ಲ ಸಂತಾನೋತ್ಪತ್ತಿ ಪ್ರಕ್ರಿಯೆ ಆಗೋದಕ್ಕೆ ಏನ್ ಕರಿತೀವಿ ನಾವು? ಆಂತರಿಕ ಗರ್ಭಧಾರಣೆ ಅಂತ ಕರಿತೀವಿ ನಾವು. ಅದೇ ಒಂದು ವೇಳೆ ಅದು ಬಾಹ್ಯವಾಗಿ ಆಯಿತು, ಅದು ಆ ನಿಷೇಚನ ಕ್ರಿಯೆ ಬಾಹ್ಯವಾಗಿ ಆಯಿತು, ಅದಕ್ಕೆ ಬಾಹ್ಯ ಗರ್ಭಧಾರಣೆ ಅಂತ ಕರಿತೀವಿ ನಾವು. ನಾರ್ಮಲ್ ಆಗಿ ಆಂತರಿಕ ಗರ್ಭಧಾರಣೆ ಯಾರಪ್ಪ? ನಾವು ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಸಸ್ತನಿಗಳಾಗಿರ್ಬೋದು, ಇವೆಲ್ಲ ಕಂಡು ಬರುವಂಥದ್ದು, ಹೌದಾ? ಆದ್ರೆ ಇಲ್ಲಿ ಆಂತರಿಕ ಗರ್ಭಧಾರಣೆಯಿಂದ ಸಂತಾನೋತ್ಪತ್ತಿ ಮಾಡ್ತದೆ ಅಂತ ಕೇಳಿದರೆ ಕ್ವಶನ್ ಯಾವಕ್ಕೆ ಆನ್ಸರ್ ಏನಾಗುತ್ತೆ? ಕೋಳಿ ಆಗ್ತದೆ, ಪಕ್ಷಿ ಇರುವಂಥದ್ದು. ಅದೇ ಒಂದ್ ವೇಳೆ ಬಾಹ್ಯ ಗರ್ಭಧಾರಣೆ, ಹೌದಾ? ಈ ಸ್ಟಾರ್ ಫಿಶ್ ಆಗಿರ್ಬೋದು, ನಕ್ಷತ್ರ ಅಂತ ಕರಿತಾರೆ ಅದಾಗಿರ್ಬೋದು, ಮೀನು, ಕಪ್ಪೆ, ಈ ಜಲಚರ ಪ್ರಾಣಿಗಳಲ್ಲಿ ನಾರ್ಮಲ್ ಆಗಿ ಏನಾಗುತ್ತೆ? ಈ ಒಂದು ಬಾಹ್ಯ ರೀತಿಯಾದಂತಹ ಗರ್ಭಧಾರಣೆ ಅಥವಾ ಸಂತಾನೋತ್ಪತ್ತಿ ಆಗುತ್ತೆ. ಯಾವ ರೀತಿ ಆಗಪ್ಪ? ಫಾರ್ ಎಕ್ಸಾಂಪಲ್ ಈಗ ನೀರಿನಲ್ಲಿ ಕಪ್ಪೆ ಏನ್ ಮಾಡ್ತದೆ? ಮೊಟ್ಟೆಗಳನ್ನ ಇಡ್ತದೆ. ಆ ಮೊಟ್ಟೆಗಳು ಇಟ್ಟ ಮೇಲೆ ಅಥವಾ ಅಂಡಾಣುಗಳನ್ನ ಚೆಲ್ತದೆ. ಆ ಅಂಡಾಣುಗಳ ಮೇಲೆ ಗಂಡು ಕಪ್ಪೆ ಏನ್ ಮಾಡ್ತದೆ? ವೀರ್ಯಾಣುಗಳನ್ನು ಕಲಿಸ್ತದೆ. ಸೊ ಅವಾಗ ಏನಾಗುತ್ತೆ? ಬಾಹ್ಯವಾಗಿ ಏನಾಗುತ್ತೆ? ಆ ಗರ್ಭಧಾರಣೆ ಪ್ರಕ್ರಿಯೆ ಉಂಟಾಗ್ತದೆ. ಅದೇ ರೀತಿಯಾಗಿ ಅಲ್ಲೇನಾಗುತ್ತೆ? ಜಾಸ್ತಿ ಸೇಫ್ಟಿ ಇರಂಗಿಲ್ಲ. ಅಂದ್ರೆ ಆ ಒಂದು ಮಿಶ್ರಾಹಾರ ಅಂತ ಇರ್ತದೆ, ಮಾಂಸಾಹಾರ ಇರ್ತಲ್ಲ, ಅವುಗಳನ್ನ ತಿನ್ನುವಂತ ಚಾನ್ಸಸ್ ಜಾಸ್ತಿ ಇರ್ತದೆ. ಆ ಪ್ಯೂಪ ಮತ್ತೆ ಲಾರೋಗಳನ್ನ ತಿಂದ್ಬಿಟ್ಟು ಅವ ಒಂದು ಜೈವಿಕ ಪ್ರಕ್ರಿಯೆಯನ್ನು ಕೂಡ ಕ್ಯಾನ್ಸಲ್ ಮಾಡುವಂತ ಚಾನ್ಸ್ ಇರ್ತದೆ. ಸೊ ಹಾಗಿದ್ರೆ ಆಂತರಿಕ ಗರ್ಭಧಾರಣೆ ಎಲ್ಲಾಗ್ತದೆ? ಪಕ್ಷಿಗಳಂತ ಹೇಳಿದ್ರೆ ಕೋಳಿ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಹೋಗೋಣಂತೆ. ಸಾಮಾನ್ಯ ಶೀತವು ಕೆಳಗಿನ ಯಾವುದರಿಂದ ಉಂಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಹಾಗಿದ್ರೆ ನಾವು ನೆಗಡಿ, ನಾರ್ಮಲ್ ಆಗಿ ಮಳೆಗಾಲ ಬಂತು, ನೆಗಡಿ ಸ್ಟಾರ್ಟ್ ಆಗ್ತದೆ. ಸೊ ಫಸ್ಟ್ಗೆ ಯಾವುದರಿಂದ ಆಗತ್ತಪ್ಪ ನೆಗಡಿ? ನೆಗಡಿ ಅನ್ನೋದು ಅಥವಾ ಸಾಮಾನ್ಯ ಶೀತ ಏನಿಲ್ಲ, ರೈನೋ ವೈರಸ್ ಇಂದ ಆಗತ್ತೆ. ರೈನೋ ವೈರಸ್. ಸೊ ಹಾಗಿದ್ರೆ ನೇರವಾದಂತ ಪ್ರಶ್ನೆ, ಇದಕ್ಕೆ ಆನ್ಸರ್ ಏನಾಗುತ್ತೆ? ವೈರಸ್ ಆಗ್ತದೆ. ಸೊ ಹಾಗಿದ್ರೆ ಮತ್ತೆ ಇತರೆ ರೋಗಗಳು ಯಾವ್ದಪ್ಪ ವೈರಸ್ ಇಂದ ಉಂಟಾಗೋದು? ಏಡ್ಸ್ ಆಗಿರ್ಬೋದು, ಪ್ಲೇಗ್ ಆಗಿರ್ಬೋದು, ಅದೇ ರೀತಿಯಾಗಿ ಹೆಪಟೈಟಿಸ್ ಬಿ ಅಂತ ಆಗಿರ್ಬೋದು. ಸೊ ಅವೆಲ್ಲ ಏನಿದೆ ವೈರಸ್ ಇಂದ ಉಂಟಾಗುವಂತಹ ರೋಗಗಳು. ಅದೇ ರೀತಿಯಾಗಿ ಬ್ಯಾಕ್ಟೀರಿಯಾಗಳಿಂದ ಕೇಳಿದ್ರಿಂದ ಅನ್ಕೊಳ್ಳೋಣಂತ. ಯಾವುದು? TB ಅಥವಾ ಕ್ಷಯ ಅಂತ ಕರಿತೀವಿ ನಾವು, ಹೌದಾ? ದಡಾರ್ ಅಂತ ಕರಿತೀವಿ. ಅದೇ ರೀತಿ ನಾಯಿ ಕೆಮ್ಮು ಅಂತ ಕರಿತೀವಿ, ಊಫಿಂಗ್ ಕಫ್ ಅಂತೇಳಿ. ಧನುರ್ವಾಯು ಅಂತ ಕರಿತೀವಿ, ಪರ್ಟಿಸ್ಯೂಸ್ ಅಂತ ಕರೆಯುವಂಥದ್ದು. ಸೊ ಇವೆಲ್ಲ ಏನಿದಾವಲ್ಲ. ಆಮೇಲೆ ಕಾಲರಾ ಕೂಡ ಬಹಳ ರಿಪೀಟೆಡ್ ಆಗಿರುವಂಥ ಕ್ವಶನ್ಗಳು, ಕಾಲರಾ.
ಸೊ ಇವೆಲ್ಲ ರೋಗಗಳು ಬ್ಯಾಕ್ಟೀರಿಯಾ ಬರ್ತವೆ. ಟಿವಿ ಬಂದ್ರೆ ವಿಬ್ರಿಯೋ ಕಾಲದಿಂದ ಬರುವಂಥದ್ದು, ದಢಾರ್ ಬಂದ್ರೆ ಪರ್ಟಿಸ್ ಇಂದ ಬರುವಂಥದ್ದು, ಧನುರಾಯು ಬಂದ್ರೆ ಟೆಟಾನಸ್ ಇಂದ ಬರುವಂಥದ್ದು, ಕಾಲರಾ ಬಂದ್ರೆ ವಿಬ್ರಿಯೋ ಕಾಲರಿಂದ ಬರುವಂಥದ್ದು. ಸೊ ಇವೆಲ್ಲ ಅಂಶಗಳಿಂದ ಬ್ಯಾಕ್ಟೀರಿಯಿಂದ ಬರುವಂಥ ರೋಗಗಳು. ಅದೇ ರೀತಿಯಾಗಿ ಶಿಲೀಂಧ್ರ ಅಂತ ಅನ್ಕೊಂಡ್ರೆ ಈ ನಾರ್ಮಲ್ ಆಗಿ ಈಗ ಚಳಿಗಾಲ ಸ್ಟಾರ್ಟ್ ಆದಂಗೆ ಅಥವಾ ಮಳೆಗಾಲ ಸ್ಟಾರ್ಟ್ ಆದಂಗೆ ಏನಾಗುತ್ತೆ, ನಮ್ಮ ಕಾಲು ನಡುಕ ಸಂಧಿ ನಡುಕ ಒಂಥರ ಕೆರೆಸ್ದಂಗೆ ಆಗೋದು, ಅಥ್ಲೆಟಿಕ್ ಫುಟ್ ಅಂತ ಕರಿತೀವಿ ನಾವು. ಆ ಒಂದು ರೋಗ ಕಂಡು ಬರುವಂಥದ್ದು ಶಿಲೀಂಧ್ರದಿಂದ ಬರುವಂಥದ್ದು. ಆಮೇಲೆ ರೀಸೆಂಟ್ ಆಗಿ ಬ್ಲ್ಯಾಕ್ ಫುಟ್ ಡಿಸೀಸ್ ಅಂತ ಕೂಡ ಕರಿತೀವಿ ನಾವು. ಅವೆಲ್ಲ ಶಿಲೀಂಧ್ರಗಳಿಂದ ಕಂಡು ಬರುವಂಥ ರೋಗಗಳು. ಅಮೀಬಾಯಿಂದ ಬಂದ ನಾರ್ಮಲ್ ಆಗಿ ಒಂದು ಎಂಟಮೀಬಾ ಹಿಸ್ಟೋಲಿಕಾ ಅಂತ ಕರಿತೀವಿ ನಾವು. ಎಂಟಮೀಬಾ ಹಿಸ್ಟೋಲಿಕಾ ಅಂತ. ಈ ಪ್ರೋಟೋಜೋವಾದಿಂದ ಏನಾಗತ್ತಾ, ಇದು ನಮ್ಮ ಒಂದು ಇದರ ಮೂಲಕ ನಾವು ನೀರಿನ ಮೂಲಕ ನಮ್ಮ ಒಳಗೆ ಹೋದಾಗ ಏನಾಗತ್ತಾ, ಜ್ವರ ಉಂಟಾಗೋದು. ಅಮೀಬಿಕ್ ಡಿಸೆಂಟ್ರಿ ಅಂತ ಕರಿತೀವಿ ನಾವು, ಅಥವಾ ಬೇದಿ ಅಂತ ಕರಿತೀವಿ ನಾವು. ಅದಕ್ಕೆ ಕಾರಣವಾಗುವಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಬರ್ತದೆ ಮೆದುಳು ಜ್ವರ ಅಂತ ಬರ್ತದೆ. ಸೊ ಮೆದುಳು ಜ್ವರ ಅಂತ ಅಂದಾಗ ಏನಾಗುತ್ತೆ, ಈ ಅಮೀಬಾದಿಂದ ಏನಾಗುತ್ತೆ, ಪರ್ಟಿಕ್ಯುಲರ್ ಆಗಿ ನಾರ್ಮಲ್ ಆಗಿ ನೀರ್ ಮೂಲಕ ಹೋದ್ರೆ ಏನು ಸಮಸ್ಯೆ ಆಗಲ್ಲ, ಬಟ್ ಮೂಗಿನ ಮೂಲಕ ಅಲ್ಲಿದ್ದಂಥ ಒಂದು ಅಮೀಬಾದ ಒಂದು ಪ್ರಜೀವಿ ಅಂತ ಕರಿತೀವಿ, ಅದರಿಂದ ಮೂಗಿನ ಮೂಲಕ ಹೋಯ್ತಂದ್ರೆ ಏನಾಗುತ್ತೆ, ಅವಾಗ ಆ ಮೆದುಳು ತಿನ್ನುವಂಥ ಒಂದು ರೋಗ ಬರ್ತದೆ. ಆ ಮೆದುಳನ್ನ ತಿನ್ನುವಂಥ ಬ್ಯಾಕ್ಟೀರಿಯಾದಿಂದ ಕೂಡ ಉಂಟಾಗುವಂಥದ್ದು. ಸೊ ಇದು ಅಮೀಬಾದಿಂದ ಬರುವಂಥ ರೋಗಗಳು. ಸೊ ನೆಕ್ಸ್ಟ್ ಹೋಗೋಣ ಅಂತ. ಶ್ವಾಸನಾಳ ಟ್ರಾಕಿಯ ಮಾನವ ದೇಹದ ವ್ಯವಸ್ಥೆಯ ಡ್ಯಾಶ್ ಡ್ಯಾಶ್ ಒಂದು ಭಾಗವಾಗಿದೆ. ಹೌದಾ? ಸೊ ಈ ಟ್ರಾಕಿಯ ಅಥವಾ ಶ್ವಾಸನಾಳ ಯಾವ್ದಪ್ಪ ಅಲ್ಲೇ ಕೊಟ್ಟಿದ್ದಾರೆ, ಹೆಸರಲ್ಲೇ ಇದೆ. ಶ್ವಾಸನಾಳ ಅಂದ್ರೆ ಯಾವುದು, ಉಸಿರಾಟದಿರುವಂಥದ್ದು. ಅಲ್ಲಿ ಯಾವ್ದಪ್ಪ ಬರ್ತದೆ ನಾರ್ಮಲ್ ಆಗಿ, ಇಲ್ಲಿ ಅಂಶವನ್ನು ನೆನಪಿಟ್ಟುಕೊಳ್ಳಿ. ಇಲ್ಲಿ ಲ್ಯಾರಿಂಗ್ಸ್ ಅಂತ ಬರ್ತದೆ, ಧ್ವನಿಪೆಟ್ಟಿಗೆ ಅಂತ ಬರ್ತದೆ. ಅದು ಕೂಡ ಕ್ವಶನ್ ಕೇಳಿದ್ದಾರೆ. ಲ್ಯಾರಿಂಗ್ಸು, ಟ್ರೇಕಿಯಾ ಇವು ಯಾವ ಒಂದು ಜೀವಿಕ ವ್ಯವಸ್ಥೆಯ ಭಾಗಗಳಾಗಿವೆ. ಉಸಿರಾಟದ್ದು, ವಿಸರ್ಜನೆದೋ, ರಕ್ತ ಪರಿಚಲನಾ ವ್ಯವಸ್ಥೆದೋ, ಯಾವುದರ ಬಗ್ಗೆ ಅಂತ ಕ್ವಶನ್ ಕೇಳಿದ್ದಾರೆ. ಈ ಶ್ವಾಸನಾಳ ಇಲ್ಲ, ಮಾನವ ದೇಹದ ಉಸಿರಾಟದ ಒಂದು ಭಾಗವಾಗಿದೆ. ಏನ್ ಮಾಡ್ತೀವಿ, ಮೂಗು ಮತ್ತು ಬಾಯಿ ಮೂಲಕ ನಾವು ಗಾಳಿ ತಗೋತೀವಿ. ಆಮೇಲೆ ಧ್ವನಿಪೆಟ್ಟಿಗೆ ಮೂಲಕ ಕೆಳಗಡೆ ಹೋಗ್ತದೆ, ಶ್ವಾಸನಾಳ ಮೂಲಕ ಹೋಗ್ತದ, ಟ್ರೇಕಿಯಾ ಮೂಲಕ. ಆಮೇಲೆ ನೆಕ್ಸ್ಟ್ ಲಂಗ್ಸಿಗೆ ಹೋಗ್ತದ. ಈ ರೀತಿಯಾಗಿ ಉಸಿರಾಟದ ಪ್ರಕ್ರಿಯೆ ಬರ್ತದೆ. ಅದೇ ವಿಸರ್ಜನೆ ಸಂಬಂಧಪಟ್ಟಂಗೆ ಇಲ್ಲೂ ಕೂಡ ಎಲ್ಲದರ ಒಂದು ಭಾಗವನ್ನು ಕೇಳ್ತಾ ಇರ್ತಾರೆ. ಈ ವಿಸರ್ಜನೆ ಅಂದಾಗ ಏನಾಗತ್ತೆ, ಇಲ್ಲಿ ನೆಫ್ರಾನ್ ಬಗ್ಗೆ ಕೇಳ್ತಾರೆ. ನೆಫ್ರಾನ್ಗಳು ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ಕ್ವಶನ್ ಕೇಳ್ತಾರೆ ನಾರ್ಮಲ್ ಆಗಿ, ವಿಸರ್ಜನೆಗೆ ಸಂಬಂಧಪಟ್ಟದ್ದು. ಹೌದಾ? ಅದೇ ರೀತಿಯಾಗಿ ಜೀರ್ಣಕಾರಿಗಳು, ಇಲ್ಲಿ ಡೈಜೆಷನ್ ಸಿಸ್ಟಮ್ ಅಂದಾಗ ಸಣ್ಣ ಕರುಳಿನ ಕೆಲವೊಂದಿಷ್ಟು ಬೆರಳಿನ ಒಂದು ಆಕಾರದ ವಿಲ್ಲೈಗಳು ಅಂತ ಬರ್ತಾವ. ವಿಲ್ಲೈಗಳು ಅಂತ ಏನ್ ಮಾಡ್ತಾವ, ಪೋಷಕಾಂಶಗಳನ್ನ ಹಿಡ್ಕೋತಾವ. ಸೊ ಇವು ವಿಲ್ಲೈಗಳೇನಲ್ಲ ಈ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಆಗುವಂಥದ್ದು. ಸೊ ಈ ರೀತಿಯಾಗಿ ಕ್ವಶನ್ಗಳು ರೈಸ್ ಆಗ್ತಾ ಇರ್ತದೆ. ರಕ್ತ ಪರಿಚಲನೆ ಅಂದಾಗ ಏನಾಗುತ್ತೆ, ಸೈನೋಟ್ರಿ ನೋಡ್ ಬಗ್ಗೆ ಕೇಳ್ತಾರೆ. ಈಗ ನಮ್ದು ಹಾರ್ಟ್ ಬೀಟ್ ಲಬ್ ಡಬ್ ಅಂತ ಇರ್ತದ. ಹೌದಾ? ಒಮ್ಮೆ ಸಡನ್ ಆಗಿದಾಗುವಂಥದ್ದು, ಆ ಒಂದು ಅಂಶಕ್ಕೆ ಏನು ಕಾರಣಕರ್ತದ ಅಂತ ಕೇಳ್ತದೆ, ಸೈನೇಟ್ರಿ ನೋಡ್ ಅಂತ ಕೇಳ್ತೀವಿ. ಅದ್ರ ಬಗ್ಗೆ ಇರುವಂಥದ್ದು ಈ ಮೂರು ಅಂಶಗಳು. ಅಂದ್ರೆ ಭಾಗ ಒಂದು ಯಾವುದೇ ಒಂದು ಪ್ರಕ್ರಿಯೆ, ಜೈವಿಕ ಪ್ರಕ್ರಿಯೆ ಏನಲ್ಲ, ಅದಕ್ಕೆ ಸಂಬಂಧಪಟ್ಟಂತ ರಚನೆಗಳು ಯಾವ್ದಿದಾವೆ ಅವುಗಳನ್ನ ನಾರ್ಮಲ್ ಆಗಿ ಕೇಳ್ತಾ ಇರ್ತಾರೆ. ಇವುಗಳನ್ನ ನೆನಪಿಟ್ಟುಕೊಳ್ಳಿ. ಟ್ರೇಕಿಯಾ ಬಂದ್ರೆ ಉಸಿರಾಟಕ್ಕೆ ಸಂಬಂಧಪಟ್ಟದ್ದು, ನೆಫ್ರಾನ್ ಬಂದ್ರೆ ವಿಸರ್ಜನೆ ಸಂಬಂಧಪಟ್ಟದ್ದು, ಜೀರ್ಣಕಾರಿ ಅಥವಾ ಡೈಜೆಷನ್ ಸಂಬಂಧಪಟ್ಟಂಗೆ ವಿಲ್ಲೈಗಳ ಬಗ್ಗೆ ಕ್ವಶನ್ ಕೇಳ್ತಾರೆ, ನೆನಪಿಟ್ಟುಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ನೋಡಿ. ಆಲ್ರೆಡಿ ಇದ್ರೆ ನೆಫ್ರಾನ್ ಬಗ್ಗೆ ನೆಕ್ಸ್ಟ್ ಕ್ವಶನ್ ಇದೆ ಅಂತ ನೋಡಿ. ನೆಫ್ರಾನ್ ಎಂಬುದು ಮಾನವ ದೇಹದ ಕೆಳಗಿನ ಯಾವ ಅಂಗದ ಕಾರ್ಯಾತ್ಮಕ ಏಕಮಾನವಾಗಿದೆ? ಹೌದಾ? ಡೈರೆಕ್ಟ್ ಆಗಿ ಬಂತು. ಎಕ್ಸ್ಕ್ರೀಟರಿ ಸಿಸ್ಟಮ್ ಅಥವಾ ವಿಸರ್ಜನಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವುದು, ಕಿಡ್ನಿ. ಹೌದಾ? ಸೊ ಇಲ್ಲೇನಿದೆ, ನೇರವಾದಂಥ ಪ್ರಶ್ನೆ ಇಲ್ಲ, ಇದ್ರ ಬಗ್ಗೆ ನೆನಪಿಟ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಹೃದಯ ಅಂದಾಗ ಸ್ನಾಯು, ಕರುಳಿಗೆ ಆಲ್ರೆಡಿ ಹೇಳಿದ್ದೆ ಯಾವುದು, ವಿಲ್ಲೈ ಅಂತ ಹೇಳಿದ್ದೆ ನಾನು, ನೆನಪದ? ಸಣ್ಣ ಕರುಳು ಸಂಬಂಧಪಟ್ಟಂಗೆ. ಈ ಅಂಶಗಳನ್ನ ನೆನಪಿಟ್ಕೊಳ್ಳಿ ಪರ್ಟಿಕ್ಯುಲರ್ ಆಗಿ, ಯಾವುದಕ್ಕೆ ಯಾವ ಸಂಬಂಧಪಟ್ಟದ. ಹೃದಯದ ಬಗ್ಗೆ, ಈ ರಕ್ತ ಪರಿಚಲನಾ ವ್ಯವಸ್ಥೆ ಬಗ್ಗೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಬಹಳ ಜನ ಕನ್ಫ್ಯೂಸ್ ಆಗ್ತಾ ಇರ್ತದ. ನಾರ್ಮಲ್ ಆಗಿ ದೇಹದ ಎಲ್ಲ ಭಾಗದಿಂದ ಇದು ಬಾಡಿ ಪಾರ್ಟ್ಸ್ ಅಂತ ಅನ್ಕೊಳ್ಳಂತ. ಸೊ ಇಲ್ಲಿಂದ ಆಮ್ಲಜನಕ ರಹಿತ ರಕ್ತ ಅಥವಾ ಅಶುದ್ಧ ರಕ್ತ ಏನಿದೆಯಲ್ಲ, ಏನ್ ಮಾಡ್ತದ, ಬಲ ಹೃತ್ಕರ್ಣ, ಇದು ನಾವು ನಾಲ್ಕಿದ್ ಹಾಕೊಂಡ್ಬಿಡ ಅಂತ ಹೃದಯ ಅಂತ ಅನ್ಕೊಳ್ಳಂತ, ಇದನ್ನ ಬಲ ಹೃತ್ಕರ್ಣಕ್ಕೆ ಬರ್ತದ. ಯಾವುದ್ರ ಮೂಲಕ ಬರ್ತದ, ಅಭಿಧಮನಿಯ ಮೂಲಕ. ಅಭಿಧಮನಿ ಮೂಲಕ ಬರ್ತದ. ಇಲ್ಲಿಂದ ಬಲ ಹೃತ್ಕರ್ಣದಿಂದ ಬಲ ಹೃತ್ಕುಕ್ಷಿ ಹೋಗುತ್ತೆ. ಇಲ್ಲಿಂದ ಏನಿದೆಲ್ಲ, ಇಲ್ಲಿ ಕ್ಯಾರೆ ಲಂಗ್ ಇದೆ ಅಂತ ಅನ್ಕೊಂತ, ಲಂಗ್ಸ್. ಹೌದಾ? ಇಲ್ಲಿಂದ ಇದಕ್ಕೆ ಹೋಗ್ತದ. ನೆನಪಿಟ್ಕೊಳ್ಳಿ, ಅಭಿಧಮನಿಗಳು ಅಂತ ಅಂದಾಗ ಏನಾಗತ್ತ, ಅಶುದ್ಧ ರಕ್ತವನ್ನ ದೇಹದ ವಿವಿಧ ಭಾಗಗಳಿಂದ ಆಮ್ಲಜನಕ ರಹಿತ ರಕ್ತವನ್ನ ಯಾವುದಕ್ಕೆ, ಹೃದಯಕ್ಕೆ ತಂದು ಕೊಡೋದು. ಆದ್ರೆ ಒಂದು ವಿಚಿತ್ರ ಏನಂದ್ರೆ,
ಪುಪ್ಪುಸ ಅಪಧಮನಿ ಅಂತ ಕರಿತೀವಿ ನಾವು. ಇಲ್ಲಿ ಬಲ ಹೃತ್ಕುಕ್ಷಿಯಿಂದ ಶ್ವಾಸ ಏನಾಗುತ್ತೆ, ಶ್ವಾಸಕೋಶಕ್ಕೆ ಹೋಗುವಂಥದ್ದು ಈ ಒಂದು ಆಮ್ಲಜನಕ ರಹಿತ ರಕ್ತವನ್ನು ತಗೊಂಡು ಹೋಗೋದು ಪುಪ್ಪುಸ ಅಪಧಮನಿ ಅಥವಾ ಪಲ್ಮರಿ ಆರ್ಟರಿ ಅಂತ ಕರಿತೀವಿ ನಾವು. ಸೊ ಹೌದಾ, ಇಲ್ಲಿಂದ ಆಮ್ಲಜನಕ ಸಹಿತ ರಕ್ತ ಏನ್ ಮಾಡ್ತದೆ, ಎಡ ಹೃತ್ಕರ್ಣಕ್ಕೆ ಬರ್ತದೆ, ಆಮೇಲೆ ಅಲ್ಲಿಂದ ಎಡ ಹೃತ್ಕುಕ್ಷಿಗೆ, ಆಮೇಲೆ ಇಲ್ಲಿಂದ ಅವಾರ್ಟ ಮೂಲಕ ಮಹಾಪದಿಮನ ಮೂಲಕ ಏನಾಗುತ್ತೆ, ಮಹಾ ಅಪಧಮನಿ ಮೂಲಕ ಏನ್ ಮಾಡುತ್ತೆ, ದೇಹ ವಿವಿಧ ಭಾಗ ಹೋಗ್ತದೆ. ಇದು ಪುಪ್ಪುಸ ಅಭಿಧಮನಿ. ಇದು ಒಂದ್ರಾಗ ಉಲ್ಟಾ ಆಗತ್ತಷ್ಟೇ, ಹೃದಯದಿಂದ ಶ್ವಾಸಕೋಶಕ್ಕೆ ಹೋಗುವಂತ ಇದರಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಆಗಿದ್ರೆ. ಸೊ ಎಲ್ಲ ಕ್ವಶನ್ಗಳು ಇವತ್ತಿನ ಒಂದು ಕ್ಲಾಸ್ ಇದೆ, 15 ಕ್ವಶನ್ ನಾವು ಸಾಲ್ವ್ ಮಾಡಿದೀವಿ. ಸೊ ಈ ಸೈನ್ಸ್ ಏನಿದೆ ತುಂಬಾ ಅಂದ್ರೆ ತುಂಬಾ ಸಿಂಪಲ್, ಅರ್ಥ ಮಾಡ್ಕೊಳ್ಳುವಂತ ರೀತಿ ಏನಿದೆ ಅದು ಮ್ಯಾಟರ್ ಆಗ್ತದೆ. ಅವನ್ನ ಅರ್ಥ ಮಾಡ್ಕೊಂಡಾಗ ತುಂಬಾ ಸಿಂಪಲ್ ಆಗಿ ಮಾಡೋದು. ಆಮೇಲೆ ಕಾನ್ಸೆಪ್ಟ್ಗಳನ್ನ ಹೇಳಿದಾಗ ನಿಮ್ಗೆ ಆಲ್ರೆಡಿ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಬಂದಾಗ ಸ್ಟಾರ್ಟಿಂಗ್ 2-3 ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಯಾವುದು ವರ್ಗೀಕರಣ ಆಗಿರ್ಬೋದು, ಆಧುನಿಕ ಒಂದು ವರ್ಗೀಕರಣ ಇದೆ ಅದ್ರ ಬಗ್ಗೆ ಆಗಿರ್ಬೋದು, ಆಮೇಲೆ ಕೆಮಿಕಲ್ ಕಂಪೋಸಿಷನ್ ಬಗ್ಗೆ, ರಾಸಾಯನಿಕ ಪ್ರಕ್ರಿಯೆಗಳ ಬಗ್ಗೆ, ವಸ್ತುಗಳ ಸ್ಥಿತಿಗಳ ಬಗ್ಗೆ ಅದ್ರ ಮೇಲಿನ ಕ್ವಶನ್ ಇದಾವೆ. ಆಮೇಲೆ ಬಯಾಲಜಿ ಅಂತ ಬಂದಾಗ ಯಾವುದು ಸಂತಾನೋತ್ಪತ್ತಿ ಪ್ರಕ್ರಿಯೆ ಆಗಿರ್ಬೋದು, ಆಮೇಲೆ ಈ ಒಂದು ಜೈವಿಕ ಪ್ರಕ್ರಿಯೆಗಳು ಯಾವುದು ಉಸಿರಾಟ, ವಿಸರ್ಜನಾಂಗ, ಡೈಜೆಷನ್ ಆಗಿರ್ಬೋದು, ಬೇರೆ ಬೇರೆ ಅಂಶಗಳಿಲ್ಲ ಅದ್ರ ಬಗ್ಗೆ ಆಗಿರ್ಬೋದು. ಆಮೇಲೆ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಅಂದಾಗ ಅಂತ ಬೆಳಕು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತಾ, ಆಮ್ಲಗಳು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತಾ. ಸೊ ಎಲ್ಲ ಅಂಶಗಳಿಂದಾವಲ್ಲ ಇದ್ರ ಜೊತೆ ಕುಡ್ಕೊಂಡ್ಬಿಟ್ಟು ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡ್ರೆ PYQ ಮೂಲಕ ನೀವು ಓದೋದ್ರ ಮೂಲಕ ಆ ಒಂದು ಕಾನ್ಸೆಪ್ಟ್ಗಳನ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತಲ್ಲ ಸೈನ್ಸ್ ಅನ್ನ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ಹಾಗಿದ್ರೆ ಇವತ್ತಿನ ಒಂದು ಕ್ಲಾಸನ್ನ ಇಲ್ಲಿಗೆ ಮುಗಿಸೋಣ. ಸೊ ಒಂದು ಅಂಶ ಹೇಳಬೇಕಾಗಿತ್ತು, ನಿನ್ನೆ ಎಲ್ಲರೂ ಮ್ಯಾಚ್ ನೋಡಿದ್ರೆ IPL ಮ್ಯಾಚು, ರಾಜಸ್ಥಾನ್ ರಾಯಲ್ಸ್ ಮತ್ತೆ ಇದ್ರ ಬಗ್ಗೆ ಇರುವಂತದ್ದು GT ಆಗದಂತ ಮ್ಯಾಚ್ ಅನ್ನ. ವೈಭವ್ ಸೂರ್ಯವಂಶಿ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ರಿಗೂ ಗೊತ್ತಿರುವಂಥದ್ದೇ. ಅವನು ಇಂಟರ್ವ್ಯೂ ಮಾಡುವಾಗ ಒಂದು ಕ್ವಶನ್ ಕೇಳಿದ್ರು ಎಲ್ಲರೂ, ನೀವೀಗ ಫೇಮಸ್ ಬಾಲರ್ಗಳು ಇದಾರಲ್ಲ, ಬುಮ್ರಾ ಆಗಿರ್ಬೋದು, ರಬಾಡ್ ಆಗಿರ್ಬೋದು, ಅವ್ರ ಬಾಲಿಂಗ್ ವಿಡಿಯೋಸ್ ನೋಡ್ತೀರೇನ್ರಿ ಅಂತ ಕೇಳಿದ್ರು ಅವ್ರನ್ನ. ಒಂದು ಹೇಳಿದ್ರು, ಏನು ಹೇಳಿದ್ರು ಗೊತ್ತಾ, ವೈಭವ್ ಸೂರ್ಯವಂಶಿ ಹೇಳಿದ್ದು ಒಂದೇ ಒಂದು ಸಿಂಪಲ್ ಆಗಿರುವಂಥ ಒಂದು ರಿಪ್ಲೈ ಏನಂದ್ರೆ, ನಾ ಯಾರ್ದು ವಿಡಿಯೋ ನೋಡಲ್ಲ, ಬಟ್ ಆನ್ ದ ಸ್ಪಾಟ್ ಅಲ್ಲಿ ಆ ಒಂದು ಬಾಲರು ಯಾವ ಯಾವ ರೀತಿಯಲ್ಲಿ ಯಾವ ಆಂಗಲ್ ಅಲ್ಲಿ ಬಾಲ್ ಮಾಡ್ಬೋದು, ಯಾವ ಫೇಸ್ ಅಲ್ಲಿ ಬಾಲ್ ಮಾಡೋದು, ಯಾವ ಒಂದು ಟ್ರಿಕ್ಸ್ ಯೂಸ್ ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ, ಅದಕ್ಕೆ ತಕ್ಕಂಗೆ ನಾ ಮೈಂಡ್ ಸೆಟ್ ಏನು ಫಿಕ್ಸ್ ಮಾಡ್ಕೋತೀನಿ ಅಂತ ಹೇಳಿದ್ರು. ಸೊ ಇಲ್ಲೂ ಕೂಡ ನೀವು ಕ್ವಶನ್ ಪೇಪರ್ ಅಲ್ಲಿ ನಮ್ಮ ನಾಲೆಜ್ ಏನಿದೆ ಅದರ ಜೊತೆಗೆ ಅದನ್ನ ಅಪ್ಲೈ ಮಾಡೋದು ಕಲಿಬೇಕು. ಅವಾಗ ಏನಾಗುತ್ತೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು. ಸೊ ಇದು ವಿಜ್ಞಾನ ತಿಳಿದವನು ಏನಾಗ್ತಾನ, ವಿಜ್ಞಾನಿ ಆಗ್ತಾನ, ಅರ್ಥ ಮಾಡ್ಕೊಂಡವ ಜ್ಞಾನಿ ಆಗ್ತಾನ, ಅರ್ವೇ ಇದ್ದವನು ಅಜ್ಞಾನಿ ಆಗ್ತಾನ. ಅದಕ್ಕೆ ಅಜ್ಞಾನಿ ಆಗೋ ಬದಲು ಅಟ್ಲೀಸ್ಟ್ ವಿಜ್ಞಾನಿ ಆಗೋಣ. ಜ್ಞಾನಿ ಆಗಕ್ಕೆ ತುಂಬಾ ಟೈಮ್ ಬೇಕು, ವಿಜ್ಞಾನಿ ಆಗಕ್ಕೆ ಟ್ರೈ ಮಾಡೋಣ, ಈ ಒಂದು ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡೋಣ. ಸೊ ಹಾಗಿದ್ರೆ ಸಿಗೋಣ. ಆಗಿದ್ರೆ ಥ್ಯಾಂಕ್ ಯು, ಬಾಯ್ ಬಾಯ್.